ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗು. ಸಂಡೇ ನಮ್ಮ ರಿಲೇಷನ್ ಒಬ್ರದ್ದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಇಲ್ಲಿ ನೆಲಮಂಗಲದ ಹತ್ರ ಸಂತೆ ನಡೀತಾ ಇತ್ತು. ಸಂತೆ ನೋಡಿಕೊಂಡು ಹಾಗೆ ಫಂಕ್ಷನ್ಗೆ ಅಟೆಂಡ್ ಆದ್ವಿ. ಎಲ್ಲರೂ ಫ್ಯಾಮಿಲಿ ಫುಲ್ಲು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹಾಗೆ ಸ್ವಲ್ಪ ಅಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡ್ವಿ. ಇಲ್ಲಿ ನಾನು ಸೆಕೆಂಡ್ ಟೈಮ್ ಹೋಗಿರೋದು, ಆದರೂ ಎಲ್ಲರೂ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನನ್ನ ಬ್ಲಾಗ್ ಎಲ್ಲರೂ ನೋಡ್ತಾರಂತೆ, ಖುಷಿ ಆಯಿತು ನನಗೆ. ಎಲ್ಲ ಪಟ ಹಾರಿಸ್ತವ್ರೆ ನೋಡಿ, ಹಳ್ಳಿ ಸೌಂದರ್ಯ ಸಕ್ಕದಾಗೈತೆ. ಇಲ್ಲೇ ಫಂಕ್ಷನ್ ಮಾಡಿತ್ತು. ಇದ್ರ ಹಿಂದೆಗಡೆನೇ ಎಲ್ಲ ಪಟ ಹಾರಿಸ್ತವ್ರೆ, ಗಾಳಿಪಟ. ಗಾಳಿಪಟ ಹಾರಿಸ್ತವಳೆ, ಕಾಣಿಸ್ತಾನೆ ಇಲ್ಲ ಬಿಸಿಲಿಗೆ. ಇಲ್ಲೆಲ್ಲ ಗಾಳಿಪಟ ಹಾರಿಸ್ತವ್ರೆ. ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ನೋಡಿ. ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದಾರೆ, ಅಲ್ಲಿಗೆ ಸೌತೆಕಾಯಿ ಹಾಕಿದ್ದಾರೆ. ಕಿತ್ಕರಿ ಸೌತೆಕಾಯಿ. ಏ ಚೆನ್ನಾಗಿರ್ತದೆ, ಕಿತ್ಕೋ. ನೋಡಿ ಅಲ್ಲೆಲ್ಲ ಇಲ್ವಾ ಎಷ್ಟು ದಪ್ಪ ಐತೆ. ಕಿತ್ಕೊ ಬರಲ್ಲ ತಾ, ವಿಡಿಯೋ ಮಾಡೋಣ. ಸೌತೆಕಾಯಿ ಕಿಲ್ತಾವಳೆ, ಇಷ್ಟಪ್ಪ ಆಯ್ತು ನೋಡ್ರಿ ಸೌತೆಕಾಯಿ ಎಳೆಯದು. ನೋಡಿ ಸೌತೆಕಾಯಿ ಕೀಳ್ತಾ ಇದ್ದಾಳೆ. ಅದು ಎಳೆ ಎಳೆ ಸೌತೆಕಾಯಿ ಐತೆ ನೋಡಿ. ವಾವ್, ಸೂಪರ್, ಸಾಕತ್. ನೋಡಿ ಹೆಂಗಿದೆ ಸೌತೆಕಾಯಿ. ಹಳ್ಳಿ ಕಡೆ ಸೌತೆಕಾಯಿ ಕೀಳೋದ್ರಲ್ಲಿ ಇರೋ ಮಜಾ. ನಾವು ಸಿಟಿಲಿ ಇದ್ದು ನೋಡಿ ಈ ಥರ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿರ್ತೈತಿ ನೋಡಿ. ನನ್ನ ಮಗ ಬೇರೆ ಇಟ್ಕೊಂಡವ್ರೆ, ತೋರ್ಸಪ್ಪ. ಸೂಪರಾ? ಜಿಯ ಬೇಡ, ಚೆನ್ನಾಗಿಲ್ಲ. ಇದೆಲ್ಲ ಮಣ್ಣು ಕಣೋ, ಹಿಂಗೆಲ್ಲ ಆಟ ಆಡಬೇಕು ಮಣ್ಣಲ್ಲಿ. ಸರಿ, ಚೆನ್ನಾಗೈತೆ, ನಂಗಿಷ್ಟ. ನೋಡು ಅಕ್ಕ, ನೋಡು ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ. ನೋಡಿ ಇವ್ರು ಸೌತೆಕಾಯಿ ಕಿತ್ಕೊಂಡ್ರು. ನಮ್ಮ ಚಿಗಮ್ಮರು ಹೂವು ಕೀಳ್ತವ್ರೆ. ನಮ್ಮೂರಿನ ನಮ್ಮ ಅಜ್ಜಿ ಊರು, ನನ್ನ ತಾಯಿ ಹುಟ್ಟಿದ ಬೆಳೆದ ಊರು. ಊರಲ್ಲಿ ಕನಕಾಂಬರ ಕೀಳ್ತಾ ಇದೀವಿ ಹೂವು. ನಾವು ಸೌತೆಕಾಯಿ ತಿಂತಾ ಇದೀವಿ. ಅಲ್ಲಿ ಸೌತೆಕಾಯಿ ಗಿಡ ಹಾಕಿದೀವಿ, ಇಲ್ಲಿ ಮೆಂತ್ಯ ಸೊಪ್ಪು ಗಿಡ ಹಾಕಿದೀವಿ. ಸರಿಯಾ? ಚೆನ್ನಾಯ್ತಾ? ತೋರ್ಸು. ಚೆನ್ನಾಯ್ತಾ? ಚಿನ್ನೀತಾ ಆಡಾಡು. ಗುರ್ಚಿಕ್ಕ ನೋಡಿ ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಆ ಕೈ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಜಾಸ್ತಿ, ಅದಕ್ಕೆ ಮಣ್ಣಲ್ಲಿ ಆಡೋಕ್ಕೆ ಹೇಳಿದ್ದೀನಿ. ಆಮೇಲೆ ಕೈ ತೋರಿಸು. ಇಲ್ಲಿ ಸ್ವೆಟ್ ಆಯ್ತೈತಿ. ತೋಟದಲ್ಲಿ ಟೊಮೆಟೊ ಕೀಳ್ತಾ ಇದ್ದಾರೆ ವಿಶ್ವನಾಥ್ ಅವರು. ಟೊಮೆಟೊ ತೋರಿಸ್ರಿ ನೋಡಿ, ಎಷ್ಟು ಚೆನ್ನಾಗೈತೆ. ಫ್ರೆಶ್ ಆಗಿರೋ ಟೊಮೆಟೊ ನೋಡಿ, ಇಲ್ಲೆಲ್ಲ ಫ್ರೆಶ್ ಆಗೈತೆ. ವಾ, ಸೂಪರ್.
ಕಿತ್ತಾಕೋಯ್ತು. ಮೆಣಸಿನ್ಕಾಯಿ ಹಾಕಿದ್ದಾರೆ, ಎಲ್ಲ ಮೆಣಸಿನ್ಕಾಯಿ. ತೋಟ ಪರಿಸರ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಗಾಳಿ ಅಂತೂ ಸೂಪರ್, ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ. ನನಗೆ ಈ ಥರ ತೋಟ ಈ ಥರ ಎಲ್ಲ ತುಂಬಾ ಇಷ್ಟ ನನಗೆ. ನಮ್ಮೂರ ಕಡೆ ಹೋದರೂ ಅಷ್ಟೇ, ಇಷ್ಟೇ ಚೆನ್ನಾಗಿ. ಮನೇಲಿರೋದು ಕಮ್ಮಿ, ನಮ್ಮ ಅಪ್ಪನಿಂದ ಹೊರಟೋಗ್ಬಿಡ್ತೀನಿ. ಹೊಲ್ದ ಹತ್ರ ಎಲ್ಲ ಆಗಿದೆ, ತೆಂಗಿನ ಮರ ಇದೆಲ್ಲ. ನಮ್ಮ ಮನೆಯವರಲ್ಲಿ ಟೊಮೊಟೊ ಕೀಳ್ತಾ ಇದ್ದಾರೆ. ಫ್ರೆಶ್ ಆಗಿರೋ ಮೆಣಸಿನ್ಕಾಯಿ ಕೀಳ್ತಾ ಇದ್ದೀವಿ. ಈ ತೋಟ ನಮ್ಮ ಮನೆಯವರು ಮಾವನವ್ರದ್ದು, ನಮ್ಮ ಯಜಮಾನ್ರವ್ರು ಮಾವನವ್ರದ್ದು. ಅವ್ರನ್ನ ಕೇಳ್ಬಿಟ್ಟೆ ಕಿತ್ಕೊತಾ ಇದ್ವಿ. ಆಮೇಲೆ ಕೇಳ್ದಿರ ಕಿತ್ಕೊತಾ ಇದ್ದೀವಿ, ಬೇರೆಯವ್ರ ಕೈಕೊಳ್ಳಿ ಅಂತ ಅನ್ಕೋಬೇಡಿ. ಅವ್ರನ್ನ ಕೇಳಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಕಿತ್ಕೊತಾ ಇದ್ದೀವಿ. ಇನ್ನೂ ಅಲ್ಲಿ ಸೊಪ್ಪೆಲ್ಲ ಹಾಕಿದ್ದಾರೆ, ಮೆಣಸಿನ ಸೊಪ್ಪೆಲ್ಲ, ಇನ್ನೂ ಅದು ಕಿತ್ಕೊಂಡು ಹೋಗಬೇಕು. ಅವರು ಊರ ಕಡೆ ಬಂದರೆ ಪ್ರತಿ ಸಲನೂ ಈ ಥರ ಏನಾದರೂ ಬೆಳೆದಿದ್ರೆ ಅವರು ಕೊಡ್ತಾರೆ, ಕಿತ್ತಿ ಪ್ರತಿ ಸಲ ಕಟ್ ಕಳಿಸ್ತಾರೆ. ಇಂದ ಕಿತ್ಕೊಂಡು ಹೋದಾಗ ಫ್ರೆಶ್ಶಾಗಿ ಅಡುಗೆ ಮಾಡ್ಕೊತೀವಿ, ಚೆನ್ನಾಗಿರುತ್ತಲ್ವ. ಅಂಗಡೀಲಿ ಕೊಂಡ್ಕೊಂಡು ತಿನ್ನೋಕ್ಕಿಂತ ಈ ಥರ ನಾವು ಕಿತ್ಕೊಂಡು ಬೆಳೆದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಥರ ಬೆಳೆ ಬೆಳೆಯೋದೆಲ್ಲ ತುಂಬಾ ಇಷ್ಟ. ಈ ಥರ ಫ್ರೆಶ್ಶಾಗಿ ಕಿತ್ತು ಫ್ರೆಶ್ಶಾಗಿ ಟೊಮೊಟೊ ಎಲ್ಲ ಎಷ್ಟು ಫ್ರೆಶ್ ಆಗಿದೆ. ಟೊಮೊಟೊ ಎಲ್ಲ ಬೆಳೆದಿದ್ದಾರೆ ನೋಡಿ ನಮ್ಮ ಮನೆಯವರು. ಈರುಳ್ಳಿ ಹೂವು ಕಿತ್ಕೊಂಡ್ಬರ್ತಾರೆ, ಸ್ಪ್ರಿಂಗ್ ಆನಿಯನ್ ಎಲ್ಲ ಕಿತ್ಕೊಂಡ್ಬರ್ತಿದ್ದಾರೆ. ನಾವು ಹುಡುಗರೆಲ್ಲ ಕಿತ್ಕೊಳ್ತಾ ಇದ್ದೀವಿ. ಆ ಕಡೆ ಐತೆ ನೋಡು. ಹುಲ್ದೇ ಬಿಟ್ಟಲ್ಲ ಎಲ್ಲ ಇಲ್ಲಿ ಮತ್ತೆ ಇನ್ನೆಲ್ಲಿ ಜಾಗ ಐತೆ ಅವ್ರು ಹಂಗೆ ಹಾಕೋರಿ. ಅಲ್ಲೋಗ ಆ ಸೈಡು ಇದು ನೀನು ಹಾಕ್ಬಿಡ. ಅಲ್ಲೋ ನಾವು ಅಲ್ಲ ಬೈಕಂತ ಎಳೆ ಪಾಲಕ್ ಎಷ್ಟು ಚೆನ್ನಾಗಿದೆ ನೋಡಿ, ನಗ್ತಾ ಇದೆ. ಕಿತ್ಕೊತಾ ಇದ್ದೀವಿ, ಆವಾಗಲೇ ಪಾಲಕ್ ಕಿತ್ಕೊಂಡು ಮೆಣಸಿನ ಸೊಪ್ಪು ಕಿತ್ಕೊತಾ ಇದ್ದೀವಿ. ಫ್ರೆಶ್ ಆಗೈತೆ ನೋಡಿ. ಅಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕವ್ರೆ, ಆದರೆ ನೀರು ಬಿಟ್ಟಿಲ್ಲ, ಬೇರು ಸಮೇತ ಬರ್ತಾ ಇಲ್ಲ. ಇದಕ್ಕೂ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತೆ ನೋಡಿ, ಬೇರು ಬರ್ತಾ ಇಲ್ಲ. ಪನ್ನೀರ್ ಪತ್ರೆ ನೋಡಿ, ಹೂವಿನ ಜೊತೆ ಹಾಕ್ಕೊಡ್ತಾರಲ್ಲ, ಸೇವಂತಿಗೆ ಹೂವಿನ ಜೊತೆ ಎಲ್ಲನೂ, ಕಾಕಡ ಹೂವಿನ ಜೊತೆ ಎಲ್ಲನೂ. ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ಪನ್ನೀರ್ ಪತ್ರೆ ಸ್ಮೆಲ್ ನೋಡಿ ಗಮ್ಮಂತ ಐತೆ, ಎಷ್ಟು ಚೆನ್ನಾಗಿದೆ. ಏನಿದ್ರೆ ಹೆಸರು ವಿನಯ್? ಟಾಮಿ. ಏ ಅಲ್ಲ ಕಣೋ, ಅದೇನೋ ರೀಯಿಂದ ಬರುತ್ತೆ. ನೆಲ್ಗೆ ನೋಡಿ ಎಷ್ಟು ಚೆನ್ನಾಗೈತೆ, ಕ್ಯೂಟಾಗಿ. ಅಪ್ಪಿ ನಾಯಿ ಹೆಸರೇನು? ಸಿರಿ ಹುಡುಗಿ ಇದು. ಸಿರಿ ನೋಡಿ ಇದ್ರ ಹೆಸರು. ಇಲ್ಲಿ ಮಾವಿನ ಗಿಡ ಐತೆ, ಎಷ್ಟು ಚೆನ್ನಾಗಿ. ಇವಾಗ ಎಳೆ ಕಾಯಿ ನೋಡಿ, ಚಿಕ್ಕ ಚಿಕ್ಕ ಮಾವಿನಕಾಯಿ. ಇದರಿಂದ ಇದು ಮಾಡ್ಕೊಂಡು ತಿನ್ಬೋದು ಅಂತ ನೋಡಿ. ಹಾಯ್ ಏನು ನಿನ್ನ ಹೆಸರು? ನನ್ನ ಹೆಸರು ಹರಿಣಿ. ಆಮೇಲೆ ನಿಂಗೆ ಗೊತ್ತಿಲ್ವಾ ಯಾರಿಗೂ? ಅಲ್ಲೆಲ್ಲ ಮನೆಗೆ ಹೋಗಿದ್ರು, ನಮ್ಮ ಚಿಕ್ಕಮ್ಮವ್ರ ಮನೆಗೆ ಎಲ್ಲ ಬರ್ತಾ ಇದ್ದಾರೆ. ಮನೆಗೆ ಹೊರಟಿದ್ದೀವಿ, ಎಲ್ಲರೂ ಟಾಟಾ ಮಾಡ್ತಾವ್ರೆ. ಇಲ್ಲೇರು ಬಂದೆ, ಇಲ್ಲೇರು ಜೊತೆಲಿ ಹೋಗೋಣ. ಇಲ್ಲೇರು ಜೊತೆಲೇ ಹೋಗೋಣ. ಸ್ಟುಡಿಯೋ ಬಂದಿರ್ಬೇಕು. ಎಷ್ಟು ಚೆನ್ನಾಗಿದೆ, ಮಂಗಳೂರವರು ಅವಳು ಬರಲ್ವೇನೋ, ಯಾಕೋ ಅವಳಿಗೆ ಮೂಡಿ ಇಲ್ವೇನೋ ಬರಕ್ಕೆ.
ವಾಪಸ್ ಬಂದು ಕನ್ನಡ ಹಾಡು ಮಾಡ್ತಿದ್ದಾರೆ. ಬಾಯ್ 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 ಟಾಟಾ ಗುಡ್ ಬಾಯ್. ನೀನು ಎಲ್ಲಪ್ಪ ಸಿಡಿ ಸಿದ್ಧ ನಮ್ಮ ಸಿಡಿ ಕಾರ್ ಓಡಿಸ್ತಾ ಇದೆ. ಈಗ ನೋಡಿ ಇವಾಗ ನೋಡ್ರಿ ಹೆಂಗ್ ಓಡಿಸ್ತಾರೆ ಅಂದ್ರೆ ಹಿಂಗ ನೋಡ್ರಿ ಹೆಂಗ್ ಓಡಿಸ್ತಾರೆ. ಇಲ್ಲ ಎಲ್ಲ ಡೈರಿಗೆ ಹೋಗ್ತಾ ಇದೀವಿ ಶಾಲ್ ತಾಳಕ್ಕೆ. ಕ್ಯಾಶೆ ನೋಡಿ ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ. ಮಿಕ್ಸಿಂಗ್ ಏನಿಲ್ಲ ಹಾಲು ಪ್ಯೂರ್ ಹಾಲು. ಒಂದು ಲೀಟ್ರ್ ಎಷ್ಟು ಅಂಕಲ್? 44. ಬಾಟ್ಲ್ ಐತಾ ಅಂಕಲ್? ಎಲ್ಲಿ ಸಿಗುತ್ತೆ? ಸಿಗಲ್ವಾ? ನೋಡಿ ಹಾಲು ಕುಡಿತಾವ್ರಿ ಇಲ್ಲಿ. ಈಗ ಡೈರಿಯಿಂದ ತಂದಿದ್ದೀವಿ. ನೋಡಿ ಕೃತಿಕಾ ಕುಡಿತಾ ಇದ್ದಾಳೆ. ನೋಡಿ ಹಾಲು ಕುಡಿತಾ ಇದ್ದಾರೆ. ಚೆರಿ ಕುಡ್ದಿದ್ದಾನೆ ಈಗ. ಚೆನ್ನಾಗಿದ್ಯಾ ಚೆರಿ? ಹೊಡೋದಾ? ಊರಲ್ಲಿ ತಂದಿರೋ ಹಾಲಲ್ಲಿ ಕಾಯಿಸಿದ್ದೆ ಕೆನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟು ದಪ್ಪ ಬಂದಿದೆ ನೋಡಿ ಕೆನೆ. ನೋಡಿ ಇಷ್ಟು ಕೆನೆ ಕುಡಿತಿದ್ದೀನಿ. ಇದೆಲ್ಲ ತುಪ್ಪ ಮಾಡಬೇಕು. ಎಷ್ಟು ದಪ್ಪ ಐತೆ ಗೊತ್ತಾ ಹಾಲು. ನಾಟಿ ಹಸು ಹಾಲು. ನೋಡಿ ಇಷ್ಟು ಕೆನೆ ಎತ್ತಿಟ್ಟಿದ್ದೀನಿ. ನಾನು ತುಪ್ಪ ಮನೆಯಲ್ಲೇ ಮಾಡ್ಕೊತೀನಿ, ಏನು ಹೊರಗಡೆಯಿಂದ ತರಲ್ಲ. ಏನಾದರೂ ಕೆನೆ ಏನಾದರೂ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಕೆನೆ ಎಲ್ಲ ಜೋಡಿಸಿ ಸ್ವಲ್ಪ ಕುಡಿಯೋಕ್ಕೆ ಇಡೋಕ್ಕೆ ಲೇಟ್ ಆದರೆ ಆವಾಗ ಮಾತ್ರ ನಂದಿನಿ ತುಪ್ಪ ತರಿಸ್ಕೊತೀನಿ ಹೊರಗಡೆಯಿಂದ. ನಮ್ಮ ಮನೇಲಿ ಮಕ್ಕಳು ನಮ್ಮ ಮನೆಯವರು ತುಪ್ಪ ಎಲ್ಲ ಜಾಸ್ತಿ ತಿಂತಾರೆ. ನಾನು ತಿನ್ನಲ್ಲ ತುಪ್ಪ. ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ತುಂಬ ತಿಂತಾರೆ. ಈ ಹಾಲಲ್ಲೇ ಇವಾಗ ಸ್ವಲ್ಪ ಮೊಸರು ಮಾಡೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಇಷ್ಟು ಮೊಸರಿಗೆ ಹಾಕ್ತೀನಿ. ನಮ್ಮ ಮನೇಲಿ ಪ್ರತಿದಿನ ಮೊಸರು ಇರಲೇಬೇಕು. ನಮ್ಮ ಮನೆಯವರು ಮಧ್ಯಾಹ್ನ ಇವಾಗ ಬೇಸಿಗೆ ಅಲ್ವಾ, ಗಾಡಿ ಓಡಿಸ್ತಾರಲ್ವ, ಹೀಟ್ ಅಲ್ವಾ, ಅದಕ್ಕೇ ಬಂದ ತಕ್ಷಣ ಅವರು ಮಧ್ಯಾಹ್ನದೊತ್ತು ಮಜ್ಜಿಗೆನೇ ತಿನ್ನೋದು. ಇನ್ನು ಆಮೇಲೆ ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಚರಿಗೂ ಅಷ್ಟೇ ನಾನು ರೂಢಿ ಮಾಡಿರೋದು ಮಧ್ಯಾಹ್ನದೊತ್ತು ಬರೀ ಮೊಸರನ್ನೇ ತಿನ್ನಿಸ್ತೀನಿ ಅವನಿಗೆ. ಮಧ್ಯಾಹ್ನ ಮಾತ್ರ ಮೊಸರನ್ನ ಒನ್ ಟೈಮು. ಮಳೆಗಾಲ ಬಂದರೆ ಏನು ತಿನ್ನಿಸಲ್ಲ. ಬೇಸಿಗೆಗಾಲದಲ್ಲೆಲ್ಲ ಅವನಿಗೂ ಸ್ವಲ್ಪ ಹೀಟ್ ಆಗುತ್ತಲ್ವ ಅಂತ ಸರಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ. ಬೆಳಗ್ಗೆ ತಿಂಡಿ ಅವನು ಏನು ನಾವು ಮನೇಲಿ ಮಾಡಿರ್ತೀವೋ ಅದೇ ತಿಂತಾನೆ. ಇನ್ನು ಮಧ್ಯಾಹ್ನ ಮೊಸರನ್ನ ತಿನ್ನಿಸ್ತೀನಿ. ನೈಟ್ ಮಾತ್ರ ಸರಿ ತಿನ್ನಿಸ್ತೀನಿ. ಒನ್ ಟೈಮ್ ಆದ್ರೂ ಅವನು ಸ್ವಲ್ಪ ಚಾಕ್ಲೇಟು ಅದು ಇದು ತಿಂಡಿ ಎಲ್ಲ ಮಕ್ಕಳು ಅಂದರೆ ನೋಡಿದ್ದೀರಲ್ಲ ತಿನ್ನೋದ್ರಿಂದ ಅವನು
ಕಾಯಿಸಿರೋ ಹಾಲಿಗೆ ಒಂದು ಸ್ಪೂನು ಹುಳಿ ಮೊಸರು ಹಾಕಿ ಹೆಪ್ಪಾಕ್ತಾಯಿದ್ದೀನಿ. ಇನ್ನು ಈ ಬ್ಲಾಗ್ ಇಷ್ಟೇ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬ್ರು ನೋಡ್ತಿದ್ರೆ.